ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂದರೆ, ನಾನು ನಮ್ಮ ಜಮೀನಿನಲ್ಲಿ ಉಳುಮೆ ಮಾಡಿಸುವ ಸಮಯ. ಅದಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಾವು 3 ಹಂತವಾಗಿ ಉಳುಮೆನ ಮಾಡಿಸಿ ನಂತರ ಬೆಳೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಅದು ಹೇಗಪ್ಪ ಅಂದರೆ, ಮೊದಲನೇದು ಡಿಸ್ಕು, ನಂತರ 5 ನೇಗಿಲು, ನಂತರ 3ನೇದು ರೋಟೋವೇಟರ್ ಅಂತ ಒಂದು ಹೊಡಿಸ್ತೀವಿ. ಅದು ಮುಂದೆ ಇದೆ ವಿಡಿಯೋನಲ್ಲಿ. ಈ ವಿಡಿಯೋ ಪೂರ್ತಿ ನೋಡಿ ಹೇಗಿದೆ ನಮ್ಮ ಕೆಲಸಗಳು ಅಂತ. ಉಳುಮೆ ಮಾಡೋ ಟೈಮಲ್ಲಿ ತುಂಬ ಹಕ್ಕಿಗಳೆಲ್ಲ ಬಂದು ಕೂರ್ತಾಯಿದ್ವು. ಅದನ್ನು ಸ್ವಲ್ಪ ನಾನು ಫೋಟೋ ಎಲ್ಲ ಜೂಮ್ ಮಾಡಿದೆ ವಿಡಿಯೋ. ಇದು ಬಂದು ರೋಟೋವೇಟರು. ಇದು ಬಂದು ಲಾಸ್ಟ್ನೇದು. ಇದು ಆದಮೇಲೆ ಮತ್ತೆ ಅದರ ಮೇಲೆ ಮಾಮೂಲಿ ನಾವು ಎರಡು ಅಡಿದು ಬೆಡ್ ಮಾಡಿಸ್ಬೇಕು. ಅದನ್ನು ಕೂಡ ಮಾಡಿಸಿದ್ದೀನಿ. ಇದು ಬಂದು 3ನೇ ಹಂತವಾಗಿ ರೋಟೋವೇಟರು. ಯಾಕೆಂದರೆ ಇದು ಮಣ್ಣು ಚೆನ್ನಾಗಿ ಪುಡಿ ಆಗಬೇಕು, ಹದ ಬರಬೇಕು. ಯಾಕೆಂದರೆ ಈ ಥರ ಎಲ್ಲ ಹದ ಮಾಡಿದ ಮೇಲೆ ನಾವು ಮೇಲ್ಗಡೆ ಮಾಮೂಲಿ ಈರುಳ್ಳಿದು ಬೆಡ್ಡೆಲ್ಲ ಹೊಡಿಸೋಕ್ಕೆ ಈಜಿರುತ್ತೆ. ನೋಡಿ, ಇದು ಬಂದ್ಬಿಟ್ಟು ಬೆಡ್ ಹೊಡೆಯೋದು ಮಿಷಿನ್ ಎಲ್ಲ ಬರಲಿದೆ. ಇದನ್ನು ಕೂಡ ಇದು ಏನಪ್ಪ ಅಂದರೆ 2 ಅಡಿ ಬೆಡ್ಡು ಇದು. ಈ ಬೆಡ್ಡಿನ ಮೇಲೆ ನಾವು ಈರುಳ್ಳಿಯನ್ನು ನಾಟಿ ಮಾಡಿಸ್ತೀವಿ. ಅದಕ್ಕೋಸ್ಕರ, ಯಾಕೆಂದರೆ ಇನ್ನು ಬರೋದೆಲ್ಲ ಮಳೆಗಳಲ್ವಾ, ಶೀತಾಂಶ ಇರುತ್ತೆ ಅಂತ ನಾವು ಉದ್ದೇಶಕ್ಕೋಸ್ಕರ ಈ ಬೆಡ್. ನೆಕ್ಸ್ಟ್ ಬಂದು ಈ ಬೆಡ್ಡಿನ ಮೇಲೆ ಪೈಪ್ಗಳೆಲ್ಲ ಜೋಡಿಸ್ಕೊಂಡೆ. ಫುಲ್ಲು 10 ಜೆಟ್ಗಳು ಜೋಡಿಸ್ಕೊಂಡೆ, ಹೊಸ ಜೆಟ್ಗಳು ಎಲ್ಲ ಫಿಟ್ ಮಾಡ್ಕೊಂಡೆ. ನೋಡಿ, 10 ಜೆಟ್ಟೆಲ್ಲ ಫಿಟ್ ಮಾಡ್ಕೊಂಡೆ. ಗೇಟೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ಈಗ ನೀರು ಸ್ಟಾರ್ಟ್ ಮಾಡಬೇಕು. ನಾನು 1 ತಿಂಗಳಿಂದ ಏನು ಶ್ರಮ ಪಟ್ಟಿದೆ ಆ ಕೆಲಸಗಳೆಲ್ಲವ ನನಗೆ ಸುರಕ್ಷಿತವಾಗಿ ಚೆನ್ನಾಗಿ ಸಕ್ಸಸ್ ಆಗಿದೆ. ತುಂಬ ಖುಷಿಯಾಯಿತು ನನಗೆ. ನೀರೆಲ್ಲ ಸ್ಟಾರ್ಟ್ ಮಾಡೋವರೆಗೆ ನನಗೆ ಒಂದು ರೀತಿ ಮುಜುಗರ ಆಗಿತ್ತು. ಇವಾಗ ತುಂಬ ಖುಷಿಯಾಗಿದ್ದೀನಿ. ಭೂಮಿ ತಾಯಿನ ಚೆನ್ನಾಗಿ ನೆಮ್ಕೊಂಡಿದ್ದೀನಿ ನಾನು. ಇನ್ನಷ್ಟು ವಿಷಯಗಳನ್ನ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈರುಳ್ಳಿ ನಾಟಿನ ಮಾಡಿಸೋ ವಿಡಿಯೋ ಮಾಡ್ತೀನಿ. ಖಂಡಿತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ತಿಳಿಸ್ಕೊಡಿ. ಎಲ್ಲರಿಗೂ ಬಾಯ್ ಬಾಯ್.